ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಾಗಿ ಸರ್ಕಾರ ಪ್ರತಿ ವರ್ಷ ಕೋಟ್ಯಾನುಗಟ್ಟಲೆ ಅನುದಾನವನ್ನ ಬಿಡುಗಡೆ ಮಾಡುತ್ತೆ. ಆದರೆ ಬಳ್ಳಾರಿಯ ಗಡಿ ಗ್ರಾಮಗಳಲ್ಲಿರ್ತಕ್ಕಂಥ ಏನು ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ತೀರಾ ಶೋಷಣೆ ಆಗಿರುವಂಥದ್ದು. ಸದ್ಯ ನಾನು ಇರುವಂಥದ್ದು ಬಳ್ಳಾರಿ ಜಿಲ್ಲೆ ಕೆ ಉರಾಪುರ ಅನ್ನುವಂಥ ಏನು ಗಡಿ ಗ್ರಾಮ ಇದೆ, ಆ ಒಂದು ಗಡಿ ಗ್ರಾಮದ ಪರಿಸ್ಥಿತಿಯನ್ನ ಅಂದರೆ ಶಾಲೆಯ ಪರಿಸ್ಥಿತಿಯನ್ನ ನಾನು ನಿಮಗೆ ತೋರಿಸುವಂಥ ಒಂದು ಪ್ರಯತ್ನವನ್ನ ಮಾಡ್ತೀನಿ. ಈಗ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ಕೆ ಉರಾಪುರ ಗ್ರಾಮದಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆ ಏನಿದೆ ಇದು ಸಂಪೂರ್ಣವಾಗಿ ಈಗ ಶೀತಲಾವಸ್ಥೆಯನ್ನು ತಲುಪಿರುವಂಥದ್ದು. ಅಂದರೆ ಸುಮಾರು 1ರಿಂದ 10ನೇ ತರಗತಿವರೆಗೂ ಕೂಡ 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಒಂದು ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಸುಮಾರು ವರ್ಷಗಳಿಂದಲೂ ಕೂಡ ಇದೇ ಒಂದು ಪರಿಸ್ಥಿತಿ ಈ ಒಂದು ಶಾಲೆಯಲ್ಲಿ ಇರತಕ್ಕಂಥದ್ದು. ಅಂದರೆ ಶಾಲೆ ಹೊರಗಡೆನೆ ಮಕ್ಕಳನ್ನ ಕೂಡಿಸಿ ಈಗ ಪಾಠ ಮಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೊಂದು ಕಡೆ ಈಗ ಸೈಕ್ಲೋನ್ ಎಫೆಕ್ಟ್ನಿಂದ ಸಾಕಷ್ಟು ಮಳೆ ಅವಾಂತರ ಕೂಡ ಸೃಷ್ಟಿ ಆಗ್ತಾ ಇದೆ. ಇದೇ ಒಂದು ಬೀಳುವ ಹಂತದಲ್ಲಿರ್ತಕ್ಕಂಥ ಶಾಲೆಗಳಲ್ಲಿ ಈಗ ಮಕ್ಕಳಿಗೆ ಪಾಠ ಮಾಡುವಂಥ ಒಂದು ಪರಿಸ್ಥಿತಿ ಈಗ ನಿರ್ಮಾಣ ಆಗಿರ್ತಕ್ಕಂಥದ್ದು. ನನ್ನ ಮುಂಭಾಗದ ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇರ್ಬೋದು, ಸಾಕಷ್ಟು ವಿದ್ಯಾರ್ಥಿಗಳು ಮಳೆ ಚಳಿ ಗಾಳಿಯನ್ನು ಲೆಕ್ಕಿಸದೆ ಈಗ ಬೇರೆ ಬೇರೆ ಅಂದರೆ ಹೊರಭಾಗದಲ್ಲಿ ಕುಳಿತು ಪಾಠವನ್ನು ಕೇಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೊಂದು ಕಡೆ ಈ ಏನು ಸುಮಾರು 10ಕ್ಕೂ ಹೆಚ್ಚು ಈ ಕೊಠಡಿಗಳಿದ್ದಾವೆ, ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ಶೀತಲಾವಸ್ಥೆ ತಲುಪಿರುವಂಥದ್ದು. ಹಾಗಾಗಿ ಮಕ್ಕಳನ್ನು ಒಳಗಡೆ ಕೂಡಿಸಿ ಪಾಠ ಮಾಡೋಕ್ಕೂ ಕೂಡ ಈಗ ಶಿಕ್ಷಕರಿಗೆ ಭಯ ಬಂದಿರುವಂಥದ್ದು. ಯಾಕಂದರೆ ಏನಾದರೂ ಮಳೆಗಾಳಿ ಬಂದಂಥ ಸಂದರ್ಭದಲ್ಲಿ ಅವು ಕಟ್ಟಡಗಳು ಸಂಪೂರ್ಣವಾಗಿ ಎಲ್ಲಿ ಬೀಳ್ತಾವೋ ಅನ್ನುವಂಥ ಒಂದು ಪರಿಸ್ಥಿತಿ ಇದೆ. ಮತ್ತೊಂದು ಕಡೆ ಈ ಮಕ್ಕಳನ್ನು ನೀವು ಗಮನಿಸ್ತಾ ಇರ್ಬೋದು, ಸಾಕಷ್ಟು ಮಕ್ಕಳು ಈಗ ಮಳೆಗಾಳಿಯನ್ನು ಲೆಕ್ಕಿಸದೆ ಈಗ ಹೊರಗಡೆ ಕುಳಿತು ಪಾಠವನ್ನು ಕೇಳುವಂಥ ಒಂದು ಪರಿಸ್ಥಿತಿ. ಮತ್ತೊಂದು ಕಡೆ ಮುಂಭಾಗದಲ್ಲೇ ಸಾಕಷ್ಟು ಬಯಲು ಪ್ರದೇಶ ಇರುವುದರಿಂದ ಒಂದು ಸ್ವಲ್ಪ ಮಳೆ ಆದರೂ ಮಳೆ ನೀರು ಕೂಡ ಈ ಒಂದು ಸ್ಥಳಕ್ಕೆ ನುಗ್ಗುವಂಥ ಒಂದು ಆತಂಕ ಇದೆ. ಅದೊಂದು ಕಡೆ ವಿಷ ಜಂತುಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತೆ ಅನ್ನುವಂಥ ಒಂದು ಅಳಲನ್ನು ಇಲ್ಲಿನ ಗ್ರಾಮಸ್ಥರು ಕೂಡ ಹೇಳ್ತಾ ಇದ್ದಾರೆ. ಯಾಕಂದರೆ ಗಡಿ ಗ್ರಾಮ ಅಂದರೆ ಅದು ಸಾಕಷ್ಟು ಅಭಿವೃದ್ಧಿ ಆಗಬೇಕಿತ್ತು. ಸರ್ಕಾರಿ ಶಾಲೆಗಳಿಗೆ ಮಕ್ಕಳ ಕೊರತೆ ಯಾವುದೇ ಇಲ್ಲ. ಆದರೆ ಈ ಇಲ್ಲಿರ್ತಕ್ಕಂಥ ಏನು ಶಾಲೆಯ ಆಡಳಿತ ಮಂಡಳಿ ಸಾಕಷ್ಟು ಶಿಕ್ಷಕರು ಕೂಡ ಪಾಠವನ್ನು ಮಾಡ್ತಾ ಇದ್ದಾರೆ. ಆದರೆ ಮಕ್ಕಳಿಗೆ ಬೇಕಾದಂಥ ಮೂಲಭೂತ ಸೌಕರ್ಯ ಇಲ್ಲ. ಹಾಗಾಗಿ ಒಂದಷ್ಟು ಆಕ್ರೋಶವನ್ನು ಇಲ್ಲಿನ ಗ್ರಾಮಸ್ಥರು ಕೂಡ ಈಗ ಹೊರ ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅವ್ರನ್ನೂ ಕೂಡ ಈಗ ನೇರವಾಗಿ ಮಾತಾಡ್ತೀನಿ. ಸರ್, ಇದು ಗಡಿ ಗ್ರಾಮ ಕೆ ವೀರಾಪುರ ಗ್ರಾಮ ಅಂದರೆ ಸರ್ಕಾರಿ ಶಾಲೆಗೆ ಮಕ್ಕಳು ದಾಖಲಾತಿ ಸಂಖ್ಯೆ ಜಾಸ್ತಿ ಇದೆ, ಆದರೆ ವ್ಯವಸ್ಥೆಗಳು ಸರಿ ಇಲ್ಲ. ಹ್ಞೂ ಸರ್, ಈಗ ನಮ್ಮದು ಡ್ರೈಲ್ಯಾಂಡ್ ಇದು. ನಮ್ಮ ಹತ್ರ ಆರ್ಥಿಕ ಪರಿಸ್ಥಿತಿ ನಮ್ಮ ಗ್ರಾಮದಲ್ಲಿ ಯಾರ ಶ್ರೀಮಂತಿಕೆ ಕಡಿಮೆ ಇದೆ. ಅದರಿಂದ ನಮ್ಮ ಸರ್ಕಾರಿ ಶಾಲೆ ನಾವು ಅವಲಂಬನೆ ಮಾಡ್ಕೊಂಡಿವಿ. ಏನು ಸಮಸ್ಯೆ ಇರೋದ್ರಿ ಸರ್, ಎಲ್ಲ ಕೊಠಡಿಗಳು ಭಾಳ ಶೀತಲಾವಸ್ಥೆಯಲ್ಲೇ ಇದ್ದಾವೆ. ಅವು ಯಾವ ಟೈಮ್ನಲ್ಲಿ ಅಕ್ಕಳ ಉಚ್ಚಿ ತಲೆ ಮೇಲೆ ಬೀಳ್ತಾವೋ ಗೊತ್ತಾಗೋದಿಲ್ಲ. ಬಿದ್ದ ಮೇಲೆ ಎಲ್ಲ ಪ್ರೆಸ್ ರಿಪೋರ್ಟರ್ಗೆ ನಾವು ಮಾಹಿತಿ ಕೊಟ್ಟು ಕಳಿಸ್ತೀವಿ. ಆದಮೇಲೆ ಇಷ್ಟೆಲ್ಲ ಸಮಸ್ಯೆ ಆಗ್ತದೆ, ಮಕ್ಕಳೆಲ್ಲ ಹೊರಗಡೆ ಕೂಡಿಸ್ತಾ ಇದ್ದಾರೆ ಸರ್. ಹ್ಞೂ ಸರ್, ಈಗ ಅದೇ ರೂಮ್ಗಳು ಚೆನ್ನಾಗಿಲ್ಲ ಅಂತೇಳಿ ಇದೇ ಒಂದು ಸ್ವಲ್ಪ ಶೆಡ್ ಕೆಳಗಡೆನೆ ಕುಂದಿರಿಸಿದ್ರೆ ಉತ್ತಮ ಅಂತೇಳಿ. ಸರ್, ಇಲ್ಲಿ 800 ಮೇಲೆ ಇದ್ದಾರೆ ಸರ್. 318-20 ಜನ ಇದ್ದಾರೆ ಸರ್. ಮಕ್ಕಳು ಸರ್. ಸರ್, 1ರಿಂದ 10 ತನಕ ಇದೆ ಸರ್. ಸರ್ಕಾರಕ್ಕೆ ಏನು ಆಗ್ರಹ ಮಾಡ್ತೀರಿ ನೀವು? ಸರ್, ಈ ಕಡೆ ಸ್ವಲ್ಪ ಮೇಲಧಿಕಾರಿಗಳು ಬಂದು ನಮ್ಮ ಇಲ್ಲಿ ಒಂದು ರಿಪೋರ್ಟ್ ತಗೊಂಡು ಹೋದ್ರೆ ನಮ್ಮ ಈ ಶಾಲೆ ಎಷ್ಟರ ಮಟ್ಟಿಗೆ ಅನುಕೂಲವಾಗಿ ಐತೆ ಅನಾನುಕೂಲವಾಗಿ ಐತೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಅಂತೇಳಿ. ಇಲ್ಲಿ ಶೌಚಾಲಯಗಳು ಸರಿ ಇಲ್ಲ. ಮತ್ತು ಇಲ್ಲಿ ಅದೇ ಸ್ವಲ್ಪ ಊರು ಕಡೆಗೆ ಇರೋದ್ರಲ್ಲಿಂದ ಸ್ವಲ್ಪ ಚೇಳಿನ ಕಾಟ, ವಿಷ ಜಂತುಗಳ ಕಾಟ ಸ್ವಲ್ಪ ಭಯ ಆಗ್ತೈತೆ. ಹೊಸ ಕಟ್ಟಡ ಸರ್ ಆಗ್ತಾ ಇದೆ, ಊರು ಹೊರಗಡೆ ಒಂದು ಆಗ್ತಾ ಇದೆ ಸರ್. ಅದು ಎಲ್ಲ ತರಗತಿಗಳಿಗೆ ಅಲ್ಲ ಸರ್. ಅದು 7, 8, 9, 10 4 ತರಗತಿಗಳಿಗೆ ಇರ್ಬೇಕು ಸರ್. ಇಲ್ಲಿ 1ರಿಂದ 6 ತರಗತಿವರೆಗೆ ನಡೆಸಿ. ಹ್ಞೂ ಸರ್, ಕೊಠಡಿಗಳು ಸರಿ ಇಲ್ಲ ಸರ್. ಹ್ಞೂ ಸರ್, ನಾವು ಆಗ್ರಹಿಸ್ತಾ ಇದ್ದೀವಿ. ಆದಷ್ಟು ಬೇಗ ಈ ಕಡೆ ಒಂದು ಮೇಲಿನ ಅಧಿಕಾರಿಗಳು ಉಸ್ತುವಾರಿ ಇದು ಮಾಡ್ಕೊಂಡು ಕಳಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸರ್. ಇದಿಷ್ಟು ಇಲ್ಲಿನ ಗ್ರಾಮಸ್ಥರು ಅಳಲಾಗಿರುವಂಥದ್ದು. ಯಾಕಂದರೆ ಗಡಿ ಗ್ರಾಮಗಳಲ್ಲಿರ್ತಕ್ಕಂಥ ಶಾಲೆಯ ದಾಖಲಾತಿಗಳನ್ನು ಹೆಚ್ಚಳ ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಮೀಟಿಂಗ್ ಮೇಲೆ ಮೀಟಿಂಗ್ ಆಗುತ್ತೆ. ಆದರೆ ಇನ್ನಾದರೂ ಈ ಬಳ್ಳಾರಿ ಗ್ರಾಮೀಣ ಶಾಸಕ ನಾಗೇಂದ್ರ ಅವರು ಕಂತರು ನೋಡಬೇಕು, ಇಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳನ್ನು ಪರಿಹರಿಸಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ಈಗ ನ್ಯೂಸ್ ಫಸ್ಟ್ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿಹಳ್ಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ.